Professor Nandish PK from Sri Aurobindo Society, Tumkuru. He is a professor in physics and he has given many talks and workshops on Sri Aurobindo Savitri, the life divine, at many places. And he is authority on Sri Ramayana Darshanam by Kuvempu and also Sri Aurobindo. Couple of awards which he has won is Swami Vivekananda Award, Raghupa Shikshana Award from Sri Ramakrishna Vivekananda Ashram Tumkuru and many others. Well, with this short introduction, I hand over the session to Professor Nandish. Thank you. Om Anandamayi Chaitanyamayi Satyamayi Parame. Om Anandamayi Satyamayi Parame. Om Anandamayi Chaitanyamayi Satyamayi Parame. Om Anandamayi Chaitanyamayi Satyamayi Parame. ಶ್ರೀ ಮಾತಾರವಿಂದರ ಪಾದಾರವಿಂದಗಳಿಗೆ ಪೊಡಮಡುತ್ತಾ ಹಾಜರಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ, ಮಾತೆಯರಿಗೆ, ಪೂರ್ಣಯೋಗದ ಸಾಧಕರಿಗೆ ನಮಸ್ಕರಿಸುತ್ತಾ, ಶ್ರೀಯುತ ಅಜಿತ್ ಸಬ್ನಿಸ್ ಅವರಿಗೂ ಹಾಗೂ ಶ್ರೀಮತಿ ವೈಶಾಲಿ ಅವರಿಗೂ ಈ ಕಾರ್ಯಕ್ರಮದ ಆಯೋಜನೆಗಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಈ ಹೊತ್ತಿನ ಪೂರ್ಣಯೋಗ ಸಾಧನೆಯ ಪಥದಲ್ಲಿ 4-6 ಹೆಜ್ಜೆಗಳನ್ನು ಇಟ್ಟ ನಾವು ಮುಂದಿನ ಹೆಜ್ಜೆಯನ್ನು ಇಡುವ ಒಂದು ಪ್ರಸ್ತುತತೆಯನ್ನು ಕುರಿತು ನಾವು ಈ ಹೊತ್ತು ಮಾತನಾಡಲಿದ್ದೇವೆ. ಪೂರ್ಣಯೋಗದ ಪಥಿಕನಾಗಿರ್ತಕ್ಕಂತಹ ಸಾಧಕ ತನ್ನನ್ನು ಸಂಪೂರ್ಣವಾಗಿ ದೇವನಿಗೆ ಕೊಟ್ಟುಕೊಂಡ ಮೇಲೆ ದೇವನು ತನ್ನನ್ನು ಪೂರ್ಣಯೋಗದ ಪಥಿಕನಿಗೆ ಪೂರ್ಣವಾಗಿ ಕೊಟ್ಟುಕೊಳ್ಳುತ್ತಾನೆ ಅನ್ನುವಂಥದ್ದು ಒಂದು ಘೋಷವಾಕ್ಯ ಇದೆ. One who has chosen in the infinite and infinite has been chosen by one who has chosen the divine has been chosen by the infinite ಅಂತ ಹೇಳಿ. ಸೊ ಅನಂತವನ್ನು ಅರಸಿದವನು ಮೊದಲೇ ಅನಂತದಿಂದ ಆರಿಸಲ್ಪಟ್ಟಿರ್ತಾನೆ ಅನ್ನುವಂಥದ್ದು ಅದರ ಒಂದು ಸಾರಾಂಶ. ಯಾರನ್ನ ಭಗವಂತ ಆರಿಸ್ತಾನೋ ಅವನು ಭಗವಂತನನ್ನ ಅರಸ್ತಾನೆ ಅಂತ. ಇನ್ನು ಉಳಿದವರಿಗೆ ಆ ಅರಸುವಿಕೆ ಅನ್ನುವಂಥದ್ದು ಸಾಧ್ಯವಾಗಲ್ಲ. ಅಪರದ ಸಂಸಾರದ ಭವದ ಬಂಧನದೊಳಗಡೆಗೆ, ನರನಾಡಿಗಳ ಬಂಧನದೊಳಗಡೆಗೆ, ದೇಹದ ಬಂಧನದೊಳಗಡೆಗೆ, ಇಂದ್ರಿಯದ ಬಂಧನದೊಳಗಡೆಗೆ ಜೀವ ವ್ಯಾಪಾರದಲ್ಲಿ ತೊಡಗಿರ್ತದೆ. ಆದರೆ ಯಾರನ್ನ ಆತ್ಮ ಆರಿಸ್ತಾನೋ ಅವನು ಭಗವಂತನನ್ನು ಆರಿಸ್ತಾನೆ ಅಂತ ಹೇಳಿ. ಸೊ ಆ ದಿಕ್ಕಲ್ಲಿ ಮಹರ್ಷಿ ಅರವಿಂದರ ದಿವ್ಯಜೀವನ ಗ್ರಂಥ, ಯೋಗ ಸಮನ್ವಯ ಗ್ರಂಥ, ಅವರ ಮಹಾಕಾವ್ಯ ಸಾವಿತ್ರಿ ಇತ್ಯಾದಿ ಇತ್ಯಾದಿ ಸಾಹಿತ್ಯದ ವಾರಾಶಿಯನ್ನು ನಾವು ಪ್ರವೇಶಿಸಿದಾಗ ನಮಗೆ ಗೊತ್ತಾಗುವಂಥದ್ದು, ಮಾನವ ಮಾನಸ ಜೀವನದಿಂದ ಆಧ್ಯಾತ್ಮಿಕ ಜೀವನದ ಕಡೆಗೆ ಹೊರಳಬೇಕು. ಅದು ಪೂರ್ಣಯೋಗ ಸಾಧನೆಯ ಪ್ರಥಮ ಉದ್ದೇಶ. ಪೂರ್ಣಯೋಗದ ಪಥಿಕ ಇಹವನ್ನ ದಿವ್ಯ ಕರ್ಮಗಳ ಮೂಲಕವಾಗಿ ಆತ್ಮಶೋಧನೆಗಾಗಿ ಬಳಸಬೇಕು. ಅದೊಂದು ಅವಕಾಶ, ಇದೊಂದು ಜೀವನ ಅನ್ನೋದೊಂದು ಅವಕಾಶ ಪರಮಾತ್ಮನ ಪ್ರಕಟೀಕರಣಕ್ಕೆ ಅಂತ ಹೇಳಿ ಭಾವಿಸಬೇಕು. ಅದನ್ನ ಭಾವಿಸಿದ ಸಾಧಕ ತನ್ನೊಳಗಡೆಗೆ ರಹಸ್ಯವಾಗಿರ್ತಕ್ಕಂಥ ಪರಮಾತ್ಮ ಇಹದ ಬಾಳಿನಲ್ಲಿ ಹುಡುಕುತ್ತಾ, ಅವನನ್ನ ಅರಸುತ್ತಾ ತನ್ನಲ್ಲಿಯೇ ದೇವನನ್ನ ಕಾಣಬೇಕು. ಪೂರ್ಣಯೋಗಿಯ ಉದ್ದೇಶ ಅದೇ ಆಗಬೇಕು. ಈ ಹಿನ್ನೆಲೆಯಲ್ಲಿ ಆಸ್ಪಿರೇಷನ್ ಅಂತ ಹೇಳ್ತಾರೆ, ಅಭೀಪ್ಸೆ ಅತ್ಯಂತ ಶ್ರೇಷ್ಠವಾದ ಒಂದು ಮೌಲ್ಯ ಮಹರ್ಷಿ ಅರವಿಂದರು ಪ್ರತಿಪಾದಿಸಿದ್ದಾರೆ. ಈ ಮಾನವನ ಈ ಆಸ್ಪಿರೇಷನ್ ಏನಿದೆ ಅದು ಮಾಡ್ತಕ್ಕಂಥದ್ದು ಅಸಾಧಾರಣವಾದಂಥ ಕೆಲಸ.
ಆತನ ಏಳ್ಗೆಗೆ ಪ್ರಧಾನವಾಗಿ ಅದು ಆಸ್ಪಿರೇಷನ್ ಕೆಲಸ ಮಾಡುತ್ತೆ. ಆ ಆಸ್ಪಿರೇಷನ್ ಈಶ್ವರನ ಸಂಕಲ್ಪವು ಆಗಿ ಬದುಕನ್ನು ಸಂಪೂರ್ಣವಾಗಿ ರೂಪಾಂತರಣಕ್ಕೆ ಒಡ್ಡುತ್ತೆ. ಸೂಕ್ಷ್ಮವಾಗಿ ನಮ್ಮ ಬದುಕು ಕಡೆಗೆ ನಡೆಯೋಕೆ ಶುರು ಮಾಡಿದಾಗ ಒಂದು ನಮ್ಮೊಳಗಡೆಗೆ ಧಾರಣಾ ಸಾಮರ್ಥ್ಯ ವೃದ್ಧಿಯಾಗುತ್ತೆ. ಜಗತ್ತಿನ ಎಲ್ಲ ಕ್ರಿಯೆಗಳ ಹಿಂದೆ ಮಹಾ ಮನಸ್ಸೊಂದು ಕಾರ್ಯಾಚರಣೆ ಮಾಡ್ತಾ ಇದೆ ಅನ್ನೋದು ಗೋಚರವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಆ ಒಂದು ರಹಸ್ಯವನ್ನ ಅರಿತಂತ ಪೂರ್ಣಯೋಗ ಸಾಧಕ ಕರ್ಮವನ್ನು ಕರ್ಮ ಫಲವನ್ನು ಸಂಪೂರ್ಣವಾಗಿ ಸಮರ್ಪಿಸ್ತಾನೆ. ಆ ಮೂಲಕ ಅವನೊಳಗಡೆ ಒಂದು ಸಮತೆಯನ್ನು ಪಡ್ಕೊಳ್ತಾನೆ, ಮಾನಸಿಕವಾಗಿ, ಪ್ರಾಣಿಕವಾಗಿ, ಶಾರೀರಿಕವಾಗಿ. ಆ ಸಮತೆಯ ನಂತರದಲ್ಲಿ ಅಹಂನ ರೂಪಾಂತರಣ ಸಾಧ್ಯವಾಗುತ್ತೆ. ಸಮತ್ವಂ ಯೋಗ ಮುಚ್ಚತೆ ಅಂತೇಳಿ ಪರಮಾತ್ಮ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ಸಾಧಕ ಸಮರ್ಪಣೆಯಿಂದ, ಸಂಕಲ್ಪದಿಂದ ಭಗವತ್ ಸಮಕ್ಷಮಕ್ಕೆ ಅರ್ಹನಾದಂತಹ ಒಂದು ಪಾತ್ರತೆಯನ್ನ, ಯೋಗ್ಯತೆಯನ್ನ, ಅರ್ಹತೆಯನ್ನ ಪಡೆಯೋದಿಕ್ಕೆ ಅಣಿಯಾಗ್ತಾನೆ. ಅಹಂ ದೈವಿ ಉಪಕರಣವಾಗಿ ರೂಪಾಂತರವಾಗುತ್ತೆ. ಅದೊಂದು ಅದ್ಭುತವಾದ ಸಂಗತಿ. ಅಹಂನ ದೈವೀಕರಣದಿಂದಾಗಿ ಎಲ್ಲ ವಿಚಾರಗಳು ತಿಳಿಯಾಗಿ ಸತ್ಯಜ್ಯೋತಿ, ಸತ್ಯದ ಮೂಲಕ ಬರ್ತಕ್ಕಂಥ ಆನಂದ, ಅನಂತರದ ಪ್ರೇಮ, ಹೀಗೆ ಎಲ್ಲವೂ ನಮ್ಮೊಳಗಡೆಗೆ ಅನುಭೂತಿಗೆ ಅವಕಾಶವನ್ನ ಮಾಡಿಕೊಡ್ತಾ, ಕರ್ಮವೂ ಕೂಡ ದೈವೀ ಕರ್ಮವಾಗಿ ಅತ್ಯಂತ ದಿವ್ಯವಾಗಿ ಪ್ರಭುವಿಗೆ ಅರ್ಪಿತವಾಗುವ ಹಾಗೆ ನಡೀತಕ್ಕಂಥದ್ದು ಅತ್ಯಂತ ಸೋಜಿಗ, ಆದರೂ ಕೂಡ ಅತ್ಯಂತ ಸತ್ಯ ಸಂಗತಿ. ಹೀಗೆ ಮುಂದುವರೆದಂತ ಸಾಧಕ ಸಾಕ್ಷಿ ಭಾವವ ಹೊಂದುತ್ತಾನೆ. ಆ ಕಾರಣಕ್ಕಾಗಿ ಎಲ್ಲದರ ಹಿಂದೆಗಡೆ ಇರ್ತಕ್ಕಂಥ, ಮರೆಯಾಗಿ ಇರ್ತಕ್ಕಂಥ ಏಕೈಕ ತತ್ವವನ್ನ, ಪರಮಾತ್ಮನ ಆ ತತ್ವವನ್ನ ಅನಾವರಣ ಮಾಡಿಕೊಳ್ಳುವ ಒಂದು ಸಮತಾ ಭಾವದ ಸಿದ್ಧಿ ಸಾಧ್ಯವಾದಾಗ ಪ್ರೀತಿ, ದ್ವೇಷ, ಹೊಗಳಿಕೆ, ತೆಗಳಿಕೆ, ಅನುಕಂಪ, ಜಯ, ಅಪಜಯ ಇತ್ಯಾದಿ ದ್ವಂದ್ವ ಬೋಧೆಯನ್ನ ಅವನು ದಾಟ್ತಾನೆ. ಅವನೊಳಗಡೆಗೆ ಸಮತೆ ಅನ್ನೋದಿರುವಾಗ ಈ ದ್ವಂದ್ವ ಅನ್ನೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದು ಸ್ಪಷ್ಟವಾಗಿ ನಮಗೆ ಹೊಳಿತಾ ಇದೆ ಇಲ್ಲಿ. ಯಾವಾಗ ದ್ವಂದ್ವ ಬೋಧೆ ಇಲ್ದಂಗಾಗುತ್ತೆ, ಸುಖ ದುಃಖ, ಜಯ ಅಪಜಯ ಅನ್ನುವಂಥದ್ದು ಅವನಿಗೆ ಬಾಧಿಸೋದಿಲ್ಲ. ಸಮತೆ ಸರ್ವವಾಗಿ, ಸರ್ವತೋಮುಖವಾಗಿ, ದಿವ್ಯವಾಗಿ ಅವನು ವ್ಯಷ್ಟಿ ಮತ್ತು ಸಮಷ್ಟಿಗಳ ನಡುವೆ ಒಂದು ಕೊಂಡಿಯಾಗಿ ಬದುಕುವಂಥದ್ದೊಂದು ಸಾಧ್ಯತೆ ಕಾಣಿಸ್ಕೊಳ್ಳುತ್ತೆ. ಅದೊಂದು ವಿಶೇಷ. ವಿಶ್ವದ ಲೀಲೆ ಒಳಗಡೆಗೆ ಅವನು ಒಂದು ಅತ್ಯಂತ ಉಪಕರಣ, ದೈವಿ ಉಪಕರಣವಾಗಿ ಮಾರ್ಪಾಟಾಗ್ತಾನೆ. ಆ ಕಾರಣಕ್ಕಾಗಿ ಏನಿದೆಯೋ ಅದೆಲ್ಲವನ್ನ ವಿಶ್ವದ ಲೀಲೆ ಹಿನ್ನೆಲೆಯಲ್ಲಿ ಭಾವಿಸ್ತಾನೆ. ವೈವಿಧ್ಯತೆಯಿಂದ ಏನೆಲ್ಲ ಇಲ್ಲಿ ಅರಿವಿಗೆ ಬರುತ್ತೋ ಅದು ಅನಿವಾರ್ಯ ಈ ಪ್ರಕೃತಿಯ ಅಥವಾ ಈ ಜಗತ್ತಿನ ಲೀಲೆಗೆ ಅಂತ ಹೇಳಿ ಭಾವಿಸ್ತಾನೆ. ಈ ಮಾರ್ಗದಲ್ಲಿ ನಡೆದ ಮುಂದೆ ಹೆಜ್ಜೆ ಇಟ್ಟಾಗ ಅವನು ವಿಭಕ್ತವಾಗಿರ್ತಕ್ಕಂಥ ಅಹಮ್ಮನ್ನ ದಾಟಿ ಅವಿಭಕ್ತವಾಗಿರ್ತಕ್ಕಂಥ ಪರಮಾತ್ಮನ ಇಚ್ಛೆಯನ್ನ ಗುರುತಿಸ್ಕೊಳ್ತಾನೆ. ಇದೇ ಪೂರ್ಣಯೋಗದ ಪ್ರಥಮ ಸಾಧನೆಯ ಒಂದು ಹೆಜ್ಜೆ. ಆ ನಂತರದಲ್ಲಿ ವಿಭಕ್ತ ಅಹಂಕಾರವನ್ನು ತೊರೆದು ಪ್ರಜ್ಞೆಯನ್ನ ಪ್ರತಿಷ್ಠಾಪಿಸಿ ಆ ಮೂಲಕ ಸಾಕ್ಷೀಭಾವದ ಸಾಧ್ಯತೆಯನ್ನ ಅವನು ಹೊಂದಿದಾಗ ಗುಣಾತೀತನಾಗಿ ಈ ಅವಿರತವಾಗಿರ್ತಕ್ಕಂಥ ಈ ಭೂಲೋಕದ ಬದುಕನ್ನ ಒಂದು ವಿಶೇಷವಾದಂತಹ ಅಭೀಪ್ಸಾಪೂರ್ವಕವಾದಂತಹ ಪ್ರಗತಿಯ ಆತ್ಮಸಮರ್ಪಣೆಯ ಒಂದು ಅವಕಾಶ ಅಂತ ಹೇಳಿ ಭಾವಿಸ್ತಾನೆ. ನಿಶ್ಚಲತೆಯ ಪ್ರಖರವಾದ ಅಂತರಂಗದ ಒಂದು ಸಿದ್ಧಿ ಆಗುತ್ತೆ. ಒಂದು ಪ್ರಶಾಂತವಾದ ಬೆಳಕಿನ ಒಂದು ಅಂತರಂಗ ಅವನಿಗೆ ಸಿದ್ಧಿಸ್ತದೆ. ಒಳಗಡೆಗೆ ಪರಾತ್ಪರನ ಸತ್ಯಜ್ಯೋತಿ ಅವನಿಗೆ ಅನುಭೂತಿಗೆ ಪ್ರವೇಶ ಮಾಡಿಕೊಡುತ್ತೆ. ಸಾಕ್ಷೀಭಾವ ಅಂತ ಅಂದ್ರೆ ಇನ್ನೇನ್ ಬೇರೆ ಅಲ್ಲ, ಪ್ರಕೃತಿ ಕಾರ್ಯಗಳಿಂದ ದೂರ ಸರಿದು ನಿಷ್ಕ್ರಿಯನಾಗಿ ನಿರೀಕ್ಷಿಸಿ ತುಂಬಾ ಮಹತ್ತರವಾದ ಒಂದು ಸಾಧನೆ ಆದರೂ ಕೂಡ ಪೂರ್ಣಯೋಗ ಪಥದೊಳಗಡೆಗೆ ಅದು ಪ್ರಥಮ ಹೆಜ್ಜೆ ಅಷ್ಟೇನೆ. ನಿರ್ಣಾಯಕ ಹಾಗೂ ನಿರ್ಧಾರಕ ಹೆಜ್ಜೆಯೂ ಹೌದು. ಹಾಗಾಗಿ ಅಲ್ಲಿಂದ ಮುಂದಕ್ಕೆ ಅವನು ದೈವದ ಶೋಧನೆ, ದೈವದ ಸಾಧನೆ, ಆನಂದ ಮತ್ತು ಐಕ್ಯತೆಯ ಕಡೆಗೆ ಹೆಜ್ಜೆ ಹಾಕ್ತಾ ಹೋಗ್ತಾನೆ.
ಬಹಳ ಮುಖ್ಯವಾಗಿ ನಿರಾಕರಣ ಮತ್ತು ಸಮರ್ಪಣೆ ಅವನೊಳಗಡೆಗೆ ಸಂಪೂರ್ಣವಾಗಿ ಸಿದ್ಧಿಸಿರ್ತದೆ. ದೈವ ಯಾವುದರಿಂದ ನಮಗೆ ಸಿಗುತ್ತೆ ಅಂತೇಳಿ ಹುಡುಕಲ್ಲ, ಎಲ್ಲದರಲ್ಲಿಯೂ ದೈವವೇ ಅವನಿಗೆ ಕಾಣೋದಿಕ್ಕೆ, ಎಲ್ಲ ಕಡೆಗೆ ಅನಂತ ಆನಂದವೇ ಅವನಿಗೆ, ಅನಂತ ಪ್ರಜ್ಞೆಯ ಒಂದು ಇರುವಿಕೆಯೇ ಅವನಿಗೆ ಗೋಚರವಾಗುತ್ತೆ. ಒಂದು ಪರಿಪೂರ್ಣತೆಯನ್ನ ಅವನು ಪಡೆಯುವಂಥ ಒಂದು ಹಂತಕ್ಕೆ ಬಂದು ಮುಟ್ತಾನೆ. ಪೂರ್ಣಯೋಗಿ ಸಂಶಯರಹಿತನಾಗಿರ್ತಾನೆ, ಯಾವುದರಲ್ಲೂ ಸಂಶಯ ಹೊಂದೋದಿಲ್ಲವ. ಪರಮ ವೈಶಾಲ್ಯ ಸಿದ್ಧಿಯನ್ನ ಅವನು ಹೊಂದ್ತಾನೆ. ಸಮೃದ್ಧವೂ ಸರ್ವ ಸಮಗ್ರವೂ ಆಗಿರ್ತಕ್ಕಂಥ ಸಿದ್ಧನಾದ ಉಪಕರಣವಾಗ್ತಾನೆ. ದಿವ್ಯ ಸಾರಸತ್ವದ ಧಾರಣಾ ಪಾತ್ರೆಯಾಗಿ ಭೂಲೋಕದ ಮೇಲೆ ಅನ್ನಮಯದಲ್ಲಿ ಆನಂದಮಯವನ್ನ ಸಂಪೂರ್ಣವಾಗಿ ತುಂಬಿ ಪಂಚಪಾತ್ರೆಯಂತೆ ಎದುರಿಗೆ ಬಂದವರೆಲ್ಲರಿಗೂ ತನ್ನ ಇರುವಿನ ಆ ಅವಕಾಶದೊಳಗಡೆಗೆ ದೈವಿ ಒಂದು ಉಪಕರಣವಾಗಿ ಒಂದು ಉದಾಹರಣೆಯಾಗಿ ಅವನು ನೆಲೆಸ್ತಾನೆ. ಅಂತರ್ಯಾಮಿ ದ್ರವ್ಯದ ಸತ್ವಶೀಲ ಪ್ರಬುದ್ಧ ಹಾಗೂ ದೇವನ ಉಪಕರಣ ರೂಪಿ ಸೇವಕನಂತೆ ಅವನು ಭಾಸವಾಗ್ತಾನೆ ಎಲ್ಲರಿಗೂ. ಇದು ಇಲ್ಲಿವರೆಗೆ ನಾವು ತಿಳಿದಿರ್ತಕ್ಕಂಥ ಒಂದು ವಿಷಯ. ಮುಂದೆ ಮತ್ತಷ್ಟು ನಾವು ಈ ಪೂರ್ಣಯೋಗದ ಹಾದಿಯಲ್ಲಿ ಹೆಜ್ಜೆ ಹಾಕ್ತಾ ನಮ್ಮೊಳಗಡೆಗೆ ಒಂದು ಏಕಾಗ್ರತೆಯನ್ನ ನಾವು ಸಿದ್ಧಿಸಿಕೊಂಡಾಗ, ನಾವು ಬೇರೆ ಬೇರೆ ಸಾಧನಗಳ ಮೂಲಕವೂ ಅಂಥದ್ದೊಂದನ್ನು ನಾವು ನೋಡಿದ್ದೀವಿ. ಏಕಾಗ್ರತೆಯನ್ನು ಪಡೆಯುವಂಥದ್ದು ಧಾರಣ, ಧ್ಯಾನ, ಸಮಾಧಿ ಇತ್ಯಾದಿ ಪಾತಂಜಲ ಯೋಗ ದರ್ಶನದಲ್ಲಿ ಶಬ್ದಗಳು ಬರ್ತವೆ. ಆದರೆ ಮಹರ್ಷಿ ಅರವಿಂದರ ಈ ಒಂದು ಯೋಗ ಸಮನ್ವಯ ಗ್ರಂಥದ ಆಧಾರದ ಮೇಲೆ ನಾವು ಮಾತಾಡ್ತಾ ಮುಂದುವರಿತಾ ಇರೋದ್ರಿಂದಾಗಿ ಅಲ್ಲಿ ಬರುವಂಥದ್ದು ವಿಶೇಷವಾದಂಥ ಗುಣಗಣಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗ್ಬೋದು. ಅದರಲ್ಲಿ ಸಾಧಕನಿಗೆ ಏಕಾಗ್ರತೆ ಅನ್ನುವಂಥದ್ದು ಪ್ರಧಾನವಾಗಿ ಸಹಾಯಕ್ಕೆ ಬರುತ್ತೆ ಮುಂದೆ ಅಡಿ ಇಡ್ಲಿಕ್ಕೆ. ಅದು ಏನ್ ಮಾಡುತ್ತೆ ಅಂತ ಅಂದ್ರೆ ಅವನಲ್ಲಿ ಒಂದು ಪಾವಿತ್ರ್ಯವನ್ನ ನೆಲೆಸುವಂತೆ ಮಾಡುತ್ತೆ. ಏಕಾಗ್ರತೆ ಒಳಗಡೆ ಶಾಂತಿಯನ್ನ, ಸಮತೆಯನ್ನ, ಸ್ಥಿರತೆಯನ್ನ, ಸಮರಸತೆಯನ್ನ ಉಂಟು ಮಾಡುತ್ತೆ. ಪ್ರಕೃತಿ ಕಾರ್ಯ ಏನೆಲ್ಲ ಇದೆ ಅದೆಲ್ಲ ದೋಷರಹಿತವಾಗುತ್ತೆ. ನಮ್ಮ ಈ ದೇಹ ಪ್ರಕೃತಿಯಲ್ಲಿ ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿ ಅಂತ ಹೇಳಿ ಎರಡು ಭಾಗವನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಈ ಅನ್ನಮಯ ದೇಹ ಪಂಚ ಭೂತಾತ್ಮಕವಾಗಿರ್ತಕ್ಕಂಥ ಅಪರಾಪ್ರಕೃತಿಯ ಕೊಡುಗೆಯಾದರೆ ಚೈತ್ಯ ಪುರುಷ ಪರಾಪ್ರಕೃತಿಯಿಂದ ಬಂದಿರ್ತಾನೆ. ಸೊ ಪರ ಮತ್ತು ಅಪರದ ಎರಡು ಸಮನ್ವಯ ಸಾಧನೆ ಸಾಧ್ಯವಾಗುವಂಥದ್ದು ಈ ಏಕಾಗ್ರತೆಯಲ್ಲಿ ಗೋಚರವಾಗುತ್ತೆ. ಸೊ ಬಾಹ್ಯ ಪ್ರಭಾವದಿಂದ ಮುಕ್ತವಾಗ್ತಾನೆ ಏಕಾಗ್ರತೆ ಉಳ್ಳವನು. ಆ ಕಾರಣಕ್ಕಾಗಿ ಸರ್ವಶಕ್ತ ಸನಾತನನ ಪ್ರಶಾಂತತೆಯನ್ನ ಅವನು ಪಡ್ಕೊಳ್ತಾನೆ, ಅನುಭವಿಸ್ತಾನೆ, ಮತ್ತೆ ಅದನ್ನೇ ಸೂಸ್ತಾನೆ. ಮಲ್ಲಿಗೆ ಹೂವು ಹೇಗೆ ಸುವಾಸನೆಯನ್ನ ಬೀರ್ತದೆಯೋ ಹಾಗೆ ಪೂರ್ಣಯೋಗದ ಸಾಧಕ ತಾನಿರುವೆಡೆ ಸಮತೆಯನ್ನ, ಶಾಂತಿಯನ್ನ, ಪ್ರಶಾಂತತೆಯನ್ನ ಚೆಲ್ತಾನೆ. ಅವ ಮನಶ್ಚಾಪಲ್ಯದಿಂದ ದೂರ ಆಗಿರ್ತಾನೆ. ಯಾವಾಗಲೂ ಏಕೈಕನಲ್ಲಿ ಕೇಂದ್ರೀಕೃತನಾದಂತಹ ಪ್ರಜ್ಞೆಯನ್ನ ಹೊಂದಿರ್ತಾನೆ. ಹಾಗಾಗಿ ಈಗೋ ಕಾನ್ಶಿಯಸ್ನಿಂದ ತುಂಬಾ ದೂರ ಇರ್ತಾನವ. ಸೋಲ್ ಸೆಂಟ್ರಿಕ್ ಆಗಿ ಚೈತ್ಯ ಪುರುಷನ ಒಂದು ಮುನ್ನಡೆಯಲ್ಲಿ ಅವನ ದೇಹೇಂದ್ರಿಯಗಳನ್ನ, ಪ್ರಾಣವನ್ನ, ಮನವನ್ನ, ಬುದ್ಧಿಯನ್ನ ತೊಡಗಿಸ್ತಾನೆ ಕರ್ಮದಲ್ಲಿ. ಸಮಾಧಿಯ ಸಿದ್ಧಿ ಅಂತ ಹೇಳಿ ಏನು ಪತಂಜಲಿ ಮಹರ್ಷಿಗಳು ಹೇಳ್ತಾರೋ ಆ ಒಂದು ಅವಸ್ಥೆ ಒಳಗಡೆಗೆ ಪೂರ್ಣಯೋಗದ ಸಾಧಕನ ಒಂದು ಎರವು ಇಲ್ಲಿ ಇರ್ತದೆ. ಅವನು ಸದಾ ಅನಿರ್ವಚನೀಯವಾಗಿರ್ತಕ್ಕಂಥ ಮೌನದಲ್ಲಿ ಸ್ಥಿತನಾಗಿರ್ತಾನೆ, ಲೀನನಾಗಿರ್ತಾನೆ. ಕರ್ಮದಲ್ಲಿ ತೊಡಗ್ತಾನೆ, ಮಾತಿನಲ್ಲಿ ತೊಡಗ್ತಾನೆ, ಎಲ್ಲ ಕ್ರಿಯೆಗಳಲ್ಲಿ ಇದ್ರೂ ಕೂಡ ಅವನ ಒಂದು ಮೌನದ ಒಂದು ಉದಾಹರಣೆ, ನಿದರ್ಶನವಾಗಿ ಮೌನದ ಘನೀಕೃತ ರೂಪವಾಗಿ ಕಾಣಿಸ್ಕೊತಾನೆ. ಆ ಏಕಾಗ್ರತೆ ಯಾವಾಗಲೂ ಅವನೊಳಗಡೆಗೆ ಇದ್ದಾಗ ಅದು ಸಾಧ್ಯವಾಗುತ್ತೆ. ನಮ್ಮ ಇಡೀ ಸತ್ವದ ಆತ್ಮಲೀನ ಸ್ಥಾಯಿ ಪ್ರಜ್ಞೆ ಏನಿದೆ, ಆ ಮೂಲಕ ಸ್ವಾನಂದ ಏನಿದೆ, ಅನಂತ ಆನಂದ ಏನಿದೆ, ಚಿತ್ತು, ಸತ್ತು, ಆನಂದ ಅಂತ ಹೇಳಿ ಏನು ಮಹರ್ಷಿ ಅರವಿಂದರು 3 ಆಯಾಮಗಳಲ್ಲಿ ಪರಮೇಶ್ವರನ ಇರುವಿಕೆಯನ್ನ ಗುರುತಿಸ್ತಾರೆ. ಆ 3 ಆಯಾಮಗಳ ಒಂದು ಪೂರ್ಣ ದರ್ಶನ ಆದ ನಂತರದಲ್ಲಿ ಐಕ್ಯ ಭಾವದ ಸಿದ್ಧಿಯು ಅವನು ಉಂಟಾಗುತ್ತೆ. ಸುಪ್ರಮಾನಸದ ಎತ್ತರದ ಬಿತ್ತರದ ಒಂದು ಅವಸ್ಥೆಯಲ್ಲಿ ಸರ್ವವ್ಯಾಪಿ ಮೌನ ಬ್ರಹ್ಮನ ಗ್ರಹಿಕೆ ಅವನೊಳಗಡೆಗೆ ನಿರಂತರವಾಗಿ ಇರ್ತದೆ. ಪ್ರಾಪ್ತಿ ಅದು ಪೂರ್ಣಯೋಗ ಪಥಿಕನ ಒಂದು ವಿಶೇಷ ಒಂದು ಪ್ರಾಪ್ತಿ ಅದು. ಆ ಸಾಧನೆಯಲ್ಲಿ
ಹೆಜ್ಜೆ ಹಾಕಿದ ಒಂದು ಕಾರಣಕ್ಕಾಗಿ. ಸರ್ವವ್ಯಾಪಿ ಮೌನ, ಸರ್ವವ್ಯಾಪಿ ಈಶ್ವರನ ಅನುಸಂಧಾನ, ಈಶ್ವರ ಪ್ರಣಿಧಾನ ಅಂತ ಹೇಳಿ ಮಹರ್ಷಿ ಪತಂಜಲಿ ಅದನ್ನೇ ಹೇಳ್ತಾನೆ. ಏನಿದೆಲ್ಲ ಇದೆಯೋ ಅದೆಲ್ಲವೂ ಈಶ್ವರನಿಂದ ಆವರಿಸಲ್ಪಟ್ಟಿದೆ ಅಂತ ಹೇಳಿ ಈಶಾವಾಸ್ಯ ಉಪನಿಷತ್ತು ಏನು ಹೇಳುತ್ತೆ ಅದನ್ನೇ ಇಲ್ಲಿ ಕೂಡ ಸರ್ವವ್ಯಾಪಿ ಬ್ರಹ್ಮನ ಗ್ರಹಿಕೆ ಅಂತ ಹೇಳಿ ನಾವು ಭಾವಿಸೋದಾದರೆ ಅಂಥದ್ದೊಂದು ಅನುಭವದ ಪ್ರಾಪ್ತಿಯಾಗುತ್ತೆ. ಇದು ಏಕಾಗ್ರತೆಯ ಮೂಲಕ ಪೂರ್ಣಯೋಗದ ಪಥಿಕ ಪಡಿತಕ್ಕಂಥ ಒಂದು ವಿಶೇಷವಾದಂತಹ ಸಾಮರ್ಥ್ಯ, ವಿಶೇಷವಾದಂತಹ ಒಂದು ಅನುಕೂಲ, ವಿಶೇಷವಾದಂತಹ ಒಂದು ಜೀವನ ದರ್ಶನ. ಬರೀ ಅದೊಂದರಿಂದ, ಏಕಾಗ್ರತೆಯ ಸಾಧನೆಯಿಂದ, ಏಕಾಗ್ರತೆಯ ಸಿದ್ಧಿಯಿಂದ ನಮಗೆ ಆಗ್ತಕ್ಕಂಥ, ಪೂರ್ಣಯೋಗ ಸಾಧಕನಿಗೆ ಆಗ್ತಕ್ಕಂಥ ಒಂದು ವಿಶೇಷವಾದ ಅವಸ್ಥೆ ಪ್ರಾಪ್ತಿ. ಅಲ್ಲಿ ಬಂದು ಮುಟ್ಟಿದ ಮೇಲೆ ತ್ಯಾಗ ಅನ್ನುವಂಥದ್ದು ಮುಂದಿನ ಒಂದು ಹಂತ ಅವನಿಗೆ ಶುರುವಾಗುತ್ತೆ. ಎಲ್ಲಿವರೆಗೂ ಪಡ್ಕೊಳ್ತೀವಿ ನಾವು, ತುಂಬುವವರೆಗೂ ಪಡ್ಕೊಳ್ತೀವಿ, ತುಂಬಿದ ಮೇಲೆ ಮತ್ತೆ ಪಡೆಯೋದಿಕ್ಕೆ ಆಗೋದಿಲ್ಲ, ಕೊಡೋದಿಕ್ಕಿರ್ತದೆ. ಹಾಗಾಗಿ ಪೂರ್ಣಯೋಗದ ಸಾಧಕ ಇನ್ನ ಮುಂದೆ ಕೊಡೋದಕ್ಕೆ ಶುರು ಮಾಡ್ತಾನೆ, ಎಲ್ಲವನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ತ್ಯಾಗೇನೈಕೆ ಅಮೃತತ್ವ ಮಾನುಷಂ ಅಂತ ಹೇಳಿ ಉಪನಿಷತ್ತು ಏನು ಹೇಳಿದೆ ಅದು ಮುಂದಿನ ಹಂತ. ಪೂರ್ಣಯೋಗ ಸಾಧಕನ ಮುಂದಿನ ಬಾಳು ಆ ದಿಕ್ಕಿನಲ್ಲಿ ಸಾಗತ್ತೆ. ಅಲ್ಲಿ ಯೋಗ ತ್ಯಾಗ ಇವೆರಡು ಸಂತತ ಪರಸ್ಪರ. ಒಂದು ಭೋಗ, ಇನ್ನೊಂದು ರೋಗ, ಮತ್ತೊಂದು ಯೋಗ, ಕಡೆಯದಾಗಿ ತ್ಯಾಗ. ಈ ಶಬ್ದಗಳು ಪ್ರಾಸಬದ್ಧವಾಗಿದ್ದಾವೆ ಅಂತ ಹೇಳಿ ನಾನು ಹೇಳಿದೆ. ಪೂರ್ಣಯೋಗನ ಸಾಧಕನಿಗೆ ರೋಗ ಅನ್ನುವಂಥದ್ದಾಗಲಿ ಭೋಗ ಅನ್ನುವಂಥದ್ದಾಗಲಿ ಅದ್ಯಾವುದನ್ನು ಅವನ ಬಾಧೆ ಅಂತ ಹೇಳಿ ಭಾವಿಸೋದಿಲ್ಲ, ಅದೊಂದು ಅಡ್ಡಿ ಅಂತ ಹೇಳಿ ಭಾವಿಸೋದಿಲ್ಲ. ಅದು ಕೂಡ ವಿಸ್ತರಣೆಗೆ, ಪ್ರಜ್ಞೆಯ ಉತ್ತರಾಯಣಕ್ಕಾಗಿ ಅಥವಾ ಪ್ರಜ್ಞೆಯ ಆರೋಹಣಕ್ಕಾಗಿ ಇರ್ತಕ್ಕಂಥ ಒಂದು ಅವಕಾಶ ಅಂತ ಹೇಳಿ ಪೂರ್ಣಯೋಗ ಸಾಧಕ ಭಾವಿಸ್ತಾನೆ. ಸೊ ಏನೆಲ್ಲ ಬರುತ್ತೆ ಜೀವನದಲ್ಲಿ ಅದನ್ನೆಲ್ಲಾನು ಅವಕಾಶ ಅಂತ ಹೇಳಿ ಭಾವಿಸಿ ವಿಸ್ತರಣೆಗಾಗಿ, ಪ್ರಜ್ಞೆಯ ವಿಸ್ತರಣೆಗಾಗಿ ಅದನ್ನು ಸ್ವೀಕರಿಸ್ತಾನೆ. ಹಾಗಾಗಿ ಅದು ಯೋಗ ಆಗುತ್ತೆ. ಅದಕ್ಕಾಗಿ ಸಮಗ್ರ ಜೀವನವೆಲ್ಲವೂ ಯೋಗ ಅಂತ ಹೇಳಿ, ಆಲ್ ಲೈಫ್ ಈಸ್ ಯೋಗ ಅಂತ ಹೇಳಿ ಮಹರ್ಷಿ ಅರವಿಂದರು ಹೇಳ್ತಾರೆ. ಸೊ ಈ ದೇಹ ವಿಶ್ವಯಂತ್ರದ ಒಂದು ಭಾಗ ಆದಾಗ ಪರಮೇಶ್ವರನ ಯೋಗದ ಒಂದು ಅಂಶವಾಗಿ ದೇಹ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಅಹಂ ತ್ಯಾಗವಾಗಿರುತ್ತೆ. ಆ ಕಾರಣಕ್ಕಾಗಿ ಭೌತ ಅಸ್ತಿತ್ವದ ಇಲ್ಲಿ ತ್ಯಾಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾರಲ್ಲಿ ಅಹಂ ನಿರಸನವಾಗಿರುತ್ತೋ ಅವರು ಶರೀರದಲ್ಲಿ ಇರಬಹುದು, ಲೋಕದಲ್ಲಿ ಇರಬಹುದು, ವಸ್ತು ಒಡವೆಗಳನ್ನ ಇಟ್ಕೊಳ್ಬಹುದು, ಸಂಸಾರದಲ್ಲಿ ಇರಬಹುದು, ಕರ್ಮದಲ್ಲಿ ಇರಬಹುದು, ಲೋಕದಲ್ಲಿ ಇರಬಹುದು. ಭವ ಅನ್ನೋದು ತಿರಸ್ಕಾರ ಅಲ್ಲ, ಭವ ಅನ್ನೋದು ಕೇವಲ ಮಿಥ್ಯೆ ಅಲ್ಲ, ಪ್ರಕೃತಿ ಅನ್ನುವಂಥದ್ದು ಕೇವಲ ಮಾಯೆ ಅಲ್ಲ. ಮಾಯೆಯನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಪೂರ್ಣಯೋಗ ಸಾಧಕ. ಅದು ದೈವನ ಜೀವಂತ ಲೀಲೆ. ಅದು ಭೂಲೋಕದ ಭವದ ಬದುಕು ಅತ್ಯಂತ ಪರಮೇಶ್ವರನ ಒಂದು ಇರವು. ಆ ಇರವಿನ ಅರಿವು ಪೂರ್ಣಯೋಗಿಗೆ ಸಾಧ್ಯವಾಗುತ್ತೆ. ಅವನು ಮಾಯೆ ಅಂತ ತಿರಸ್ಕರಿಸೋದಿಲ್ಲ, ಮಿಥ್ಯೆ ಅಂತ ಹೇಳಿ ದೂರೀಕರಿಸೋದಿಲ್ಲ. ಅದೊಂದು ಜೀವಂತ ಪರಮೇಶ್ವರನ ಲೀಲೆ ಅಂತ ಹೇಳಿ ಭಾವಿಸ್ತಾನೆ. ಆ ಕಾರಣಕ್ಕಾಗಿ ಆ ತ್ಯಾಗ ಅನ್ನುವಂಥದ್ದು ಆ ಎತ್ತರಕ್ಕೆ ಹೋಗಿ ಮುಟ್ಟುತ್ತದೆ. ಅಹಂ ನಿರಸನವಾದ ತರುವಾಯ ಮನಸ್ಸು ಸಂತೋಷಿಸುವುದು ಸದಾಕಾಲ, ಮನಸ್ಸು ಸಮಾಧಾನಿಯಾಗಿರುವುದು ಸದಾಕಾಲ, ಸರ್ವದಾ. ಜನನ ಮರಣ ಭಯದಿಂದ ಮುಕ್ತವಾಗಿರುವುದು ಸರ್ವದಾ. ಅವನು ಕಾಲಾತೀತ ನಿತ್ಯತೆಯನ್ನು ಅನುಭವಿಸುವನು ಎಲ್ಲ ಕ್ಷಣಗಳಲ್ಲಿ. ಏಕೆಂತಂದ್ರೆ ತ್ರಿಕಾಲ ಜ್ಞಾನ ಅಂದ್ರೂ ಒಂದೇ, ನಿತ್ಯ ವರ್ತಮಾನ ಅಂದ್ರೂ ಒಂದೇ. ಸದಾಕಾಲ ವರ್ತಮಾನದಲ್ಲಿರಕ್ಕೆ ಸಾಧ್ಯವಾದ ಮನಸ್ಸಿಗೆ ಭೂತ ಭವಿಷ್ಯಗಳ ಹಂಗಿಲ್ಲ, ಭಯ ಇಲ್ಲ. ಹಾಗಾಗಿ ಅವನಿಗೆ ನಿತ್ಯ ಆನಂದದ ಅನಂತದ ಸಾಧ್ಯತೆ ಒಂದು ಅವನಿಗೆ ಗೋಚರಿಸ್ತದೆ. ಅದು ಪೂರ್ಣಯೋಗದ ಪ್ರಕಾರ. ಅದು ಆ ಪ್ರಕಾಶ ಅವನೊಳಗಡೆಗೆ ಉಂಟಾದ ಕಾರಣಕ್ಕಾಗಿ ಗೋಚರಿಸ್ತದೆ. ಅದು ತ್ಯಾಗದಿಂದ ಸಿದ್ಧಿಸ್ತಕ್ಕಂಥ ಜ್ಯೋತಿ, ಸೌಂದರ್ಯ. ಆ ಸಿದ್ಧಿಯಾದ ಮೇಲೆ, ಒಳಗಿನ ಬೆಳಕಿನ ಸಿದ್ಧಿಯಾದ ಮೇಲೆ, ಒಳಗಿನ ಸೌಂದರ್ಯದ ಸಿದ್ಧಿಯಾದ ಮೇಲೆ, ಬಾಹ್ಯ ಜಗತ್ತಿನ ತಾರೆ ನಿಹಾರಿಕೆಗಳ ಹರಿವ, ಹಳ್ಳಕೊಳ್ಳಗಳ ನಿನಾದ ಎಲ್ಲವೂ ಪರಮೇಶ್ವರನ ಮೆಲ್ಲುಲಿಗಳೇ ಆಗ್ತಾವ ಅವನಿಗೆ. ಅದೊಂದು ದಿವ್ಯತೆ ಇಹದ ಬಾಳಿನೊಳಗಡೆಗೆ ಅವನಿಗೆ ಆವರಿಸ್ಕೊಳ್ಳುತ್ತೆ, ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ.
ಸೊ ಏನೆಲ್ಲ ನೋಡ್ತಾನೋ, ಏನೆಲ್ಲ ಕೇಳ್ತಾನೋ, ಏನೆಲ್ಲ ಮುಟ್ತಾನೋ, ಏನೆಲ್ಲ ಮೂಸ್ತಾನೋ ಅದೆಲ್ಲವೂ ಕೂಡ ಮಹರ್ಷಿ ಅರವಿಂದ್ರೆ ಅವರು ಜೈಲಿನಲ್ಲಿ ಅನುಭವಿಸಿದಂತೆ ವಾಸುದೇವ ಸರ್ವಮಿತಿ. ಹಾಗೇನೆ ಜೀವನವೆಲ್ಲವೂ ಯೋಗವೇ ಆದಂಥ ಪೂರ್ಣಯೋಗ ಸಾಧಕನಿಗೆ ಅವನ ಇಂದ್ರಿಯಗಳ ದ್ವಾರ ಬರುವಂಥ ಎಲ್ಲವೂ ಕೂಡ ಪರಮೇಶ್ವರನ ಪ್ರಸಾದವೇ. ಇಹವನ್ನ ಜರಿದು ಪರವನ್ನ ಅವನು ಎಂದಿಗೂ ಒಪ್ಪೋದಿಲ್ಲ. ಅವನು ಯಾವುದನ್ನು ಜರಿಯೋದೇ ಇಲ್ಲ, ನಿಸ್ಸಂಶಯ. ಆ ಕಾರಣಕ್ಕಾಗಿ ಅಪೂರ್ಣತೆ ಅನ್ನುವಂಥದ್ದು ಅವನೊಳಗಡೆ ಇರೋದೇ ಇಲ್ಲ. ಆಧ್ಯಾತ್ಮಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿ ಪರಮ ಸಾಮರಸ್ಯದ ಅನುಭೂತಿಯಲ್ಲಿ ಅವನು ನಿಷ್ಣಾತನಾಗಿ ಸ್ಥಿತನಾಗಿ ಸ್ಥಾಯಿ ಭಾವವನ್ನು ಹೊಂದಿಬಿಟ್ಟಿರ್ತಾನೆ. ಆ ಕಾರಣಕ್ಕಾಗಿ ಜಗದ ಜೀವನ ದೇವನ ಆವಿಷ್ಕಾರ ಸ್ವರೂಪ, ದೇವನ ಆವಿಷ್ಕಾರದ ಒಂದು ಅವಕಾಶ, ಸಾಧನಾರ್ಥ. ಅದೊಂದು ಪುರುಷಾರ್ಥ ಅಂತ ಹೇಳುವಂಥದ್ದೇನಿದೆ, ಧರ್ಮಾರ್ಥ ಕಾಮ ಮೋಕ್ಷ ಅಂತೇಳಿ ಆ ಚತುರ್ವಿಧ ಪುರುಷಾರ್ಥಗಳ ಪರಿಪೂರ್ಣತೆಯ ಒಂದು ಅವಸ್ಥೆಗೆ ಬಂದು ಮುಟ್ಟಿದಾಗ ಇಲ್ಲಿ ಅದರಲ್ಲಿ ದೇವನ ಸಾಕ್ಷಾತ್ಕಾರ ಅಷ್ಟೇ ಅಲ್ಲ, ದೇವನ ಆವಿಷ್ಕಾರ ಅಷ್ಟೇ ಅಲ್ಲ, ದೇವನ ಇರವಿನ ಒಂದು ಉದಾಹರಣೆಯಾಗಿ ಲೋಕದಲ್ಲಿ ಪೂರ್ಣವಾಗಿ ಜೀವಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ಜೀವನ ಅನ್ನುವಂಥದ್ದು ಒಂದು ಪ್ರಕಟೀಕರಣ, ಪರಮೇಶ್ವರನ ಪ್ರಕಟೀಕರಣ. ಸರ್ವದರಲ್ಲೂ ಅವನೇ ತನ್ನನ್ನು ತಾನು ಪ್ರಕಟಿಸ್ತಾ ಇದ್ದಾನೆ. ಹಾಗಾಗಿ ನನ್ನಲ್ಲೂ ಕೂಡ ಅವನೇ ಪ್ರಕಟಿಸ್ತಾನೆ, ಅವನನ್ನೇ ಅವನು ಪ್ರಕಟಿಸ್ತಾನೆ. ಈ ದೇಹ ಯಂತ್ರದಲ್ಲಿ, ದೇಹ ಅನ್ನೋ ಅಸ್ತಿತ್ವದಲ್ಲಿ, ದೇಹ ಅನ್ನೋ ಸತ್ತೆಯಲ್ಲಿ, ಸತ್ತು ಚಿತ್ತು ಆನಂದ ಸ್ವರೂಪದಲ್ಲಿ ಪರಮೇಶ್ವರನ ಪ್ರಕಟೀಕರಣವೇ ಆಗ್ತಾ ಇರುತ್ತೆ ಅನ್ನುವಂಥದ್ದು ನಮಗೆ ಬಹಳ ಪ್ರಧಾನವಾಗಿ ಅರಿವಿಗೆ ಬರುತ್ತೆ. ತ್ಯಾಗ ಅನ್ನುವಂಥದ್ದು ಅಂಥದ್ದೊಂದು ಉದಾತ್ತವಾದಂಥ ಅತ್ಯಂತ ಎತ್ತರದ ಬಿತ್ತರದ ಒಂದು ಸಿದ್ಧಿ. ಮಾನವ ಜೀವದ ಸಾರ್ಥಕತೆಯನ್ನು ಅದು ಉಂಟು ಮಾಡಿಕೊಡ್ತದೆ. ತ್ಯಾಗ ಆಂತರಿಕವಾದದ್ದೋ ಬಹಿರಂಗವಾದದ್ದೋ ಅಂತ ಅಂದರೆ ಅದು ಆಂತರಿಕವಾದದ್ದು. ನಾನು ಅದನ್ನು ತ್ಯಜಿಸಿದ್ದೇನೆ, ನಾನು ಇದನ್ನು ತ್ಯಜಿಸಿದ್ದೇನೆ ಅಂತ ಹೇಳಿ ಎಲ್ಲೂ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಅದು ಅಹಂ ತ್ಯಾಗ, ಅದು ಮಮ ತ್ಯಾಗ. ಅದರಿಂದ ಅಂತರಂಗದ ವಿಶೇಷ ಅದು. ಅದನ್ನ ಎಲ್ಲಿ ಏನು ನಾವು ಹೇಳಬೇಕಾಗಿಲ್ಲ. ಅದು ಎದುರಿಗಿರೋವಂಥವರಿಗೆ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಅದು ಮನುಷ್ಯನ ನೋಡ್ತಿದ್ದಂಗೆನೆ ಇವನು ತ್ಯಾಗಜೀವಿ, ತ್ಯಾಗಶೀಲ, ಇವನು ಬ್ರಹ್ಮಾಸ್ಮಿಯ ಆ ಒಂದು ಅವಸ್ಥೆಯಲ್ಲಿ ಸ್ಥಿತನಾದವ ಅನ್ನುವಂಥದ್ದು ಗೋಚರಿಸ್ತದೆ. ಎಷ್ಟು ಸಹಜವಾಗಿ ಅಂದರೆ ಮಲ್ಲಿಗೆ ಹೂವು ಎಷ್ಟು ಸಹಜವಾಗಿ ಸುವಾಸನೆಯನ್ನು ಸೂಸ್ತದೆಯೋ ಹಾಗೆ ಪೂರ್ಣಯೋಗಿ ತಾನಿರುವಲ್ಲಿ ಆ ಪರಿಮಳವನ್ನು, ಪೂರ್ಣಯೋಗದ ಸಿದ್ಧಿಯ ಒಂದು ಸುಗಂಧವನ್ನು ಸೂಸ್ತಾ ಇರ್ತಾನೆ. ಅದು ತ್ಯಾಗದ ಏಕಾಗ್ರತೆಯ ತುತ್ತ ತುದಿಯ ಆ ಒಂದು ಅವಸ್ಥೆಯಲ್ಲಿ ಸಾಧ್ಯವಾಗುತ್ತೆ. ಅದು ಯಾಕೆ ಹಾಗೆ ಅಂತಂದರೆ ದಿವ್ಯ ಪ್ರೇಮದ ಅನುಭೂತಿ ಅವನೊಳಗಡೆ ಉಂಟಾಗಿರುತ್ತೆ. ಮನುಷ್ಯ ಪ್ರೇಮವಲ್ಲ, ದಿವ್ಯ ಪ್ರೇಮ, ಪರಮಾತ್ಮನ ಪ್ರೇಮ. ಪರಮಾತ್ಮನೊಳಗಡೆ ತಾರತಮ್ಯವಿಲ್ಲ, ಪ್ರೇಮದೊಳಗೆ ಪಂಚಭೂತಗಳಲ್ಲಿ ತಾರತಮ್ಯವಿಲ್ಲ. ಸಹಜವಾಗಿ ಎಲ್ಲಕ್ಕೆ ಅದು ಸಮಾನವಾಗಿ ಪಂಚಭೂತಗಳು ಕೆಲಸ ಮಾಡಿಕೊಡ್ತವೆ. ಹಾಗೆ ದಿವ್ಯ ಪ್ರೇಮದಲ್ಲಿ ಸ್ಥಿತನಾದಂತಹ ಪೂರ್ಣಯೋಗ ಪಥಿಕ, ಅವನ ಮನಸ್ಸು ಪ್ರೇಮದ ಒಂದು ಅತ್ಯಂತ ಜೀವಂತ ಒಂದು ಉಪಕರಣವಾಗಿ ಕೆಲಸ ಮಾಡುತ್ತದೆ. ಹಾಗಾಗಿ ವಿಚಾರಗಳಿಂದನೂ ಆಚಾರಗಳಿಂದನೂ ಮುಕ್ತನಾಗಿರ್ತಾನೆ. ಯಾವುದು ಚರ್ಚೆ, ವಾದ, ವಿತಂಡವಾದ ಈ ಥರದ್ದು ಏನೂ ಇರೋದೇ ಇಲ್ಲ ಅವನಲ್ಲಿ, ಮುಕ್ತನಾಗಿರ್ತಾನೆ. ಯಾಕಂದರೆ ಸರ್ವವನ್ನು ಒಂದು ಕ್ಷಮತೆಯಿಂದ ಅವನು ಸ್ವೀಕರಿಸ್ತಾನೆ. ಅದನ್ನೇ ಪೂರ್ಣಯೋಗ ಸಾಧನೆ ಒಳಗಡೆಗೆ, ಯೋಗ ಸಮನ್ವಯದೊಳಗಡೆಗೆ ನಾವು ಉಂಡು ಅದನ್ನು ಬದುಕಿನೊಳಗಡೆಗೆ ಆ ಒಂದು ಮಂತ್ರವನ್ನು ಸದಾಕಾಲ ನಾವು ಪಠಿಸ್ತಾ ಇರಬೇಕಾಗತ್ತೆ. ವ್ಯಷ್ಟಿ ಸಿದ್ಧಿ ಆದ ಮೇಲೆ ಸಮಷ್ಟಿ ಸಿದ್ಧಿಗಾಗಿ ಅಂತ ಹೇಳಿ ನಾವು ದುಡಿತಾ ಇರ್ಬೇಕು ಅನ್ನೋ ಸಂದರ್ಭದೊಳಗಡೆಗೆ ಎದುರಾಗ್ತಕ್ಕಂಥ ಸರ್ವವೂ ಕೂಡ ಈಶ್ವರನ ಒಂದು ಆವಿರ್ಭಾವ ಅಂತ ಹೇಳಿ ಭಾವಿಸಿದ ಮೇಲೆ ತಾರತಮ್ಯಕ್ಕೆ ಅವಕಾಶ ಇಲ್ಲ. ಇದು ಮೇಲೋ ಅದು ಮೇಲೋ ಅಂತ ಜಿಜ್ಞಾಸೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಲಾಜಿಕ್ಕಿಗೆ ಎಡೆ ಇಲ್ಲ. ಎಲ್ಲವನ್ನು ದಿವ್ಯವಾದ ಪ್ರೇಮದಿಂದ ಭಾವಿಸಬೇಕಾಗತ್ತೆ, ಸ್ವೀಕರಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ಹಿರಿದಾದುದರ ಕಾರಣಕ್ಕಾಗಿ ಅವನು ತ್ಯಾಗ ಮಾಡಬೇಕಾಗುತ್ತೆ. ನೋಡಿ, ಹಿರಿದಾದುದಕ್ಕಾಗಿ ತ್ಯಾಗ ಮಾಡಬೇಕಾಗುತ್ತೆ. ಸೊ ನಮಗೇನು ಪ್ರಾಪ್ತಿ ಆಗುತ್ತೋ ಅದಕ್ಕಿಂತಲೂ ಹಿರಿದಾದದ್ದು ಸಿಕ್ಕಾಗ ಇದನ್ನ ನಿರ್ಮಮದಿಂದ ಬಿಟ್ಕೊಡ್ಬೇಕಾಗತ್ತೆ. ಆತ್ಮದಲ್ಲಿ ಸ್ಥಾಯಿ ಆಗಬೇಕು ಅಂದರೆ ಇದು ಅನಿವಾರ್ಯ. ನಾಮರೂಪಗಳಿಂದ ಪಾರಾಗಬೇಕು ಅಂದರೆ ಇದು ಅನಿವಾರ್ಯ. ಕಾಲದೇಶಗಳ ಆಚೆಗೆ ಹೋಗಬೇಕು ಅಂದರೆ ಇದು ಅನಿವಾರ್ಯ. ಯಾವುದು
ಅಹಂ ಅನ್ನೋ ಭಾವ ದೂರ ಆಗಬೇಕು ಅನ್ನುವಂಥದ್ದು. ಎಲ್ಲದರೊಳಗೆ ಒಂದಾಗಬೇಕಾ? ಅಹಂ ದೂರರಾಗಲೇಬೇಕು. ಪರಮಾನುಭವ ಹೊಂದಬೇಕಾ? ಅಹಂ ದೂರರಾಗಲೇಬೇಕು. ಇದು ತ್ಯಾಗಶೀಲತೆಯಿಂದ ಬರುತ್ತೆ. ಅಹಂ ದೂರ ಆಗುವಂಥದ್ದು ತ್ಯಾಗದಿಂದ ಬರುತ್ತೆ. ಹಾಗಾಗಿ ತ್ಯಜಿಸಿ ಭುಜಿಸಲು ಕಲಿತಾತ ಜಗಕ್ಕೆ ಯಜಮಾನ, ನಾನಳಿವ ಪಥಮೇ ನೀನಿಳಿವ ರಥಂ, ತನ್ನತನವನಿಲ್ಲಗೈವುದೇ ಎಲ್ಲ ಸಾಧನೆ ಕೊನೆಯ ಗುರಿ ಅಂಥೇಳಿ ಬಲ್ಲವರು ಹೇಳ್ತಾರೆ. ಇಲ್ಲಿ ಜ್ಞಾನ ಮಾರ್ಗದ ಸಮನ್ವಯ ಅನ್ನುವಂಥದ್ದು ಮುಂದಿನ ಒಂದು ಹಂತ. ನಾವು ಈ ಒಂದು ತ್ಯಾಗದ ನಂತರದಲ್ಲಿ ಹೋಗಿ ಮುಟ್ತೀವಿ. ಅಲ್ಲಿ ಪರಮಾತ್ಮನ ಪ್ರಾಪ್ತಿ ಅನ್ನುವಂಥದ್ದು ಎಲ್ಲ ರೀತಿಯ ಜ್ಞಾನದ ಗುರಿಯಾಗಿರ್ಬೇಕು. ಬಹುಶಃ ನಾವೇನು ಡಿಗ್ರಿಗಳು ಮಾಡ್ತಾ ಇದ್ದೀವಿ, ಏನು ವಿದ್ಯಾಭ್ಯಾಸಗಳನ್ನ ಶಾಲಾ ಕಾಲೇಜುಗಳಲ್ಲಿ ಬೋಧಿಸ್ತಾ ಇದ್ದೀವಿ, ಆ ಜ್ಞಾನದ ಗುರಿ ಏನು ಅಂತಂದ್ರೆ ಅನ್ನ ಬಟ್ಟೆ ಸಂಪಾದನೆ, ಹಣ ಸಂಪಾದನೆ ಅಂತ ಆಗಿರ್ತದೆ. ಅದು ಅಹಂಕಾರವನ್ನ ಹೆಚ್ಚಿಸ್ತದೆ ಬಿಟ್ರೆ ಕಡಿಮೆ ಮಾಡೋದಿಲ್ಲ. ವಿದ್ಯೆ ಜಾಸ್ತಿ ಆದಂಗೆ ವಿನಯ ಜಾಸ್ತಿ ಆಗಬೇಕು ಅನ್ನೋದನ್ನು ಮರ್ತು ಬಿಟ್ಟಿರ್ತೀವಿ ನಾವು. ಯಾವುದೇ ಯೂನಿವರ್ಸಿಟಿಗಳಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ಸೆಕೆಂಡ್ ರ್ಯಾಂಕ್ ಬರಬೇಕು, ನೀನು ಒಳ್ಳೆ ಕೆಲಸ ತಗೊಳ್ಬೇಕು, ಹೈಯೆಸ್ಟ್ ಪ್ಯಾಕೇಜ್ಗೆ ಹೋಗ್ಬೇಕು ಅಂತೆಲ್ಲ ಹೇಳ್ತೀವಿ ನಾವು ಮಕ್ಕಳಿಗೆ. ಅದೇನಾಗುತ್ತೆ, ಅಹಂಕಾರವನ್ನ ಪೋಷಿಸ್ತದೆ. ಆ ಕಾರಣಕ್ಕಾಗಿ ಅದು ವಿದ್ಯೆ ಅಲ್ಲ, ಅದು ಅವಿದ್ಯೆ. ಅದು ತವಿಪುದಾವುದೋ ಅಹಂಕಾರಮನ್, ಅದು ವಿದ್ಯೆ ಅಂತ ಹೇಳಿ ಬೆರಳಿಗೆ ಕೊರಳು ನಾಟಕದಲ್ಲಿ ಮಹಾಕವಿ ಕುವೆಂಪು ಅವರು ಹೇಳ್ತಾರೆ. ತವಿಪುದು ಆವುದೋ ಅಹಂಕಾರಮನ್, ಅದು ವಿದ್ಯೆ, ಮಿಕ್ಕುದೆಲ್ಲಂ ಬರೀ ಅವಿದ್ಯೆ. ಹೆಸರಂತೆ ಹೆಸರ್ ಇಂದಿನಿ ಜನ್ಮದೊಳ್ ದ್ರೋಣನ್, ಮತ್ತದಾವ ಜನ್ಮದೊಳ ಅದಾವ ಹೆಸರೋ ಛೀ ಸುಡಲಿ ಬಾಳ್ತೆ ಅಂತ ಹೇಳಿ ತನಗೆ ತಾನೇ ಶಾಪ ಹಾಕೊಳ್ತಾನೆ ದ್ರೋಣ. ನಾವು ವಿದ್ಯೆ ಅಂತಂದ್ರೆ ಹಾಗೆ ತಪ್ಪು ತಿಳಿದಿದ್ದೇವೆ. ಅಹಂಕಾರವನ್ನ ಹೆಚ್ಚು ಮಾಡೋದು ಯಾವತ್ತಿಗೂ ಅವಿದ್ಯೆ. ಯಾವುದು ಅಹಂಕಾರವನ್ನ ತವಿಸ್ತದೆಯೋ, ಕಡಿಮೆ ಮಾಡ್ತದೆಯೋ, ಅದು ವಿದ್ಯೆ. ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನ ಏನಾದರೂ ಇದ್ರೆ ಅದು ನಮ್ಮೊಳಗಡೆಗೆ ಪರಮಾತ್ಮ ಪ್ರಾಪ್ತಿಗಾಗಿ ಅನ್ನುವಂಥದ್ದು. ನಮ್ಮ ಈ ಶರೀರದಲ್ಲೇ ಪರಮಾತ್ಮನನ್ನು ಕಾಣೋದಕ್ಕಾಗಿಯೇ ಏನು ನಾವು ನೋಡ್ತೀವಿ, ಕೇಳ್ತೀವಿ, ಅಧ್ಯಯನ ಮಾಡ್ತೀವಿ, ಗುರು ಸನ್ನಿಧಿಯಲ್ಲಿ ಪಡ್ಕೊಳ್ತೀವಿ, ಅದೆಲ್ಲವೂ ವಿದ್ಯೆ. ಅದರ ಗುರಿ ಪರಮಾತ್ಮ ಪ್ರಾಪ್ತಿಯಾಗಿರ್ತದೆ. ಅದು ನಂತರದಲ್ಲಿ ಏನಾಗುತ್ತೆ ಅಂದ್ರೆ ಈ ವಿಶ್ವದ ಬಗ್ಗೆ ಒಂದು ನಿಜವಾದ ಅರಿವನ್ನ, ಸಾತ್ವಿಕ ಅರಿವನ್ನ, ಶುದ್ಧ ಅರಿವನ್ನ ತಂದುಕೊಡುತ್ತೆ ನಮಗೆ ಆ ವಿದ್ಯೆ, ಆ ಜ್ಞಾನ. ವಿಶ್ವ ಕಟ್ಟುಕತೆಯಲ್ಲ, ಅದು ಯಾವತ್ತಿಗೂ ಮಿಥ್ಯೆ ಅಲ್ಲ, ಅದು ನಿತ್ಯ ಸತ್ಯ ಸಂಗತಿ ಅನ್ನೋವಂಥದ್ದನ್ನ ನಮಗೆ ಕೊಡುವಂಥದ್ದೇ ಜ್ಞಾನ. ಸೊ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹಂ ಮುಚ್ಚತೆ ಅಂತ ಹೇಳಿ ಏನು ಹೇಳ್ತಾರೆ. ಈ ಭವದ ಈ ಬಾಳಿನೊಳಗಡೆಗೆ ಜ್ಞಾನಕ್ಕೆ ಸರಿ ಮಿಗಿಲಾದದ್ದು ಇನ್ನೊಂದಿಲ್ಲ ಅಂತ ಏನು ಹೇಳ್ತಾರೆ ಬಲ್ಲವರು. ಅದು ಶರಣರ 12ನೇ ಶತಮಾನದ ಒಂದು ತಿಳುವಳಿಕೆಯೂ ಅದೇ ಆಗಿತ್ತು. ಒಬ್ಬ ಶರಣ ಹೇಳ್ತಾನೆ, ಹೆಣ್ಣು ನಿನ್ನದಲ್ಲ, ಮಣ್ಣು ನಿನ್ನದಲ್ಲ, ಹೊನ್ನು ನಿನ್ನದಲ್ಲ, ಅದು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅದನ್ನ ಕೆಡಗೊಡದೆ ಅಲಂಕರಿಸಿದೆಯೇ ಅದೊಡೆ, ನಿನ್ನಿಂದ ಬೇರೆ ಸಿರಿವಂತರಾರಿಲ್ಲ ಕಾಣ ರಾಮನಾಥ ಅಂತ ಹೇಳಿ ಒಬ್ಬ ಶರಣ ಅದನ್ನ ಹೇಳ್ತಾನೆ. ಅಂದ್ರೆ ಪೂರ್ಣಯೋಗದ ಈ ಚಿಂತನೆಗಳು ಭೂಲೋಕದೊಳಗಡೆಗೆ ಆಗಾಗ ಅಲ್ಲಲ್ಲಿ ಅನುರಣಿಸಿದ್ದು, ಮಾರ್ದನಿಸಿದ್ದು ಅನ್ನೋದಕ್ಕೆ ಈ ಮಾತುಗಳನ್ನು ನಾವು ನೋಡ್ಬೋದು. ಸೊ ಜ್ಞಾನ ಅನ್ನುವಂಥದ್ದು ನಿಜಕ್ಕೂ ಇದಾದ್ರೆ, ಪರಮಾತ್ಮನ ಪ್ರಾಪ್ತಿ ನಮ್ಮ ಶರೀರದಲ್ಲಿ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಜ್ಞಾನ ಸಂಪಾದನೆ ಅನ್ನೋದಾದ್ರೆ, ನಮ್ಮ ಮತ್ತು ವಿಶ್ವದ ಸ್ವರೂಪ ಸತ್ಯ ನಮಗೆ ಅರ್ಥವಾಗಬೇಕು. ಆ ಜ್ಞಾನ ಪಡೆದಾದ್ಮೇಲೆ ನಾನು ಬೇರೆಯಲ್ಲ, ಈ ವಿಶ್ವ ಬೇರೆಯಲ್ಲ, ನಾನು ವಿಶ್ವ ಮತ್ತು ಈಶ್ವರ ಬೇರೆಯಲ್ಲ, ಜಗತ್ತು ಜೀವ ಈಶ್ವರ ಅಂತ ಹೇಳಿ ದಿವ್ಯ ಜೀವನ ಗ್ರಂಥದಲ್ಲಿ ಒಂದು ಅಧ್ಯಾಯವೇ ಮಹರ್ಷಿ ಅರವಿಂದರು ಮುಡುಪಾಗಿಟ್ಟಿದ್ದಾರೆ ಈ ಜೀವ ಜಗತ್ತು ಈಶ್ವರದ ಸಂಬಂಧವನ್ನು ವಿವರಿಸಲಿಕ್ಕಾಗಿ. ಸೊ ಭೌತ ಪ್ರಕೃತಿಯಲ್ಲಿ ಇಳಿದ ಆತ್ಮ ದೇಹವನ್ನ ಆವರಿಸಿದ್ದಾನೆ, ಎಲ್ಲ ದೇಹಗಳನ್ನು ಆವರಿಸಿದ್ದಾನೆ ಅನ್ನುವಂಥ ಅರಿವು ಯಾವುದು ನಮಗೆ ಕೊಡ್ತದೆಯೋ ಅದು ಜ್ಞಾನ. ನೋಡಿ ಇದು ಎಷ್ಟು ಚಂದ ಇದೆ. ನೀವು ಭೌತ ಅಂತ ನೀವೇನು ಅನ್ನಮಯ ಅಂತ ಏನು ನೋಡ್ತೀವಿ, ದೇಹ ಪ್ರಾಣ ಮನಸ್ಸು ಬುದ್ಧಿ ಅನ್ನುವಂಥದ್ದು ನಮ್ಮೊಳಗಡೆಗೆ. ನಮ್ಮ ಹೊರಗಡೆಗೆ ಏನು ನೋಡ್ತೀವಿ, ಟೇಬಲ್ಲು ಕುರ್ಚಿ ಮನೆ ಮೇಜು ಗಿಡ ಮರ ಪ್ರಾಣಿ ಪಕ್ಷಿ ಹೊಳೆ ತೊರೆ ನದಿ ಬೆಟ್ಟ ಗುಡ್ಡ ಮೋಡ, ಅದೆಲ್ಲವೂ ಕೂಡ ಆತ್ಮನ ಬೇರೆ ಬೇರೆ ರೂಪಾಯಣಗಳು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಭೌತ ಪ್ರಕೃತಿ ಅಂತ ನಾವೇನು ನೋಡ್ತೀವಿ, ಅದು ಆತ್ಮ ಅನ್ನುವಂಥದ್ದು ಪ್ರಕಟವಾಗಿರುವಂಥದ್ದು, ಎಲ್ಲ ದೇಹಗಳನ್ನು ಆವರಿಸಿರುವಂಥದ್ದು, ಅಂತರ್ಯಾಮಿಯಾಗಿದ್ದು ಉಪಯೋಗಿಸುವಂಥದ್ದು ಅಂತ ಹೇಳಿ. ಸೊ ಏನೆಲ್ಲ ಇದೆ, ಬೆಟ್ಟ ಗುಡ್ಡ ಗಿಡ ಮರ ಪ್ರಾಣಿ
ಎಲ್ಲ ಪ್ರಪಂಚದ ಎಲ್ಲವೂ ಕೂಡ ಪರಮೇಶ್ವರನೇ, ಅವನ ಬಳಕೆಗಾಗಿಯೇ ಅವನೇ ಪ್ರಕಟಿಸಿದ್ದಾನೆ, ಉಪಯೋಗಿಸ್ತಾ ಇದ್ದಾನೆ ಅನ್ನೋದು ಯಾವುದೋ ಜ್ಞಾನ, ಅದು ನಮಗೆ ಸಿಕ್ಕ ಮೇಲೆ ದೇಹಗಳೆಲ್ಲ ಆತ್ಮನ ಮನೆಗಳೇ ಆಗಿ ನಮಗೆ ಕಾಣಿಸ್ಕೊಳ್ತವೆ. ಇದನ್ನೇ ಬಸವಣ್ಣವ್ರು ಹೇಳಿದ್ದು, ಶಿರಹೊನ್ನ ಕಳಸವಯ್ಯ, ದೇಹವೇ ದೇವಾಲಯ, ಕಾಲೇ ಕಂಬ ಅಂಥೇಳಿ. ಸೊ ಶರಣ ಅಂದರೆ ನಡೆದಾಡ್ತಕ್ಕಂಥ ದೇವಾಲಯ ಅಂಥೇಳಿ. ಶಂಕರಾಚಾರ್ಯರು ಕೂಡ ಅದನ್ನೇ ಹೇಳಿದರು, ದೇಹ ಅನ್ನುವಂಥದ್ದು ಭಗವಂತನ ಗುಡಿ ಅಂತ. ಸೊ ಆ ಕಾರಣಕ್ಕಾಗಿ ತಾನು ದೇಹ ಅಂತ ತಿಳಿದು ಸುಖ ದುಃಖಗಳಲ್ಲಿ ಬಿದ್ದು ಹೋಗ್ತಕ್ಕಂಥ ಅಜ್ಞಾನಕ್ಕಿಂತಲೂ, ಹುಟ್ಟು ಸಾವು ಅನ್ನೋ ಭಯಕ್ಕೆ ಬಲಿಯಾಗ್ತಕ್ಕಂಥ ಅಜ್ಞಾನಕ್ಕಿಂತಲೂ, ತಾನು ಮನಸ್ಸು ಎಂದು ತಿಳಿದು ಸಂದೇಶವಾಹಕವಾಗಿ, ಇಂದ್ರಿಯಾತ್ಮಕವಾಗಿ, ಭಾವನಾತ್ಮಕವಾಗಿ, ಅಂತರಾತ್ಮಕವಾಗ್ತಕ್ಕಂಥ ಏರಿಳಿಕೆಯನ್ನ ಅನುಭವಿಸುವುದಕ್ಕಿಂತಲೂ, ತಾನು ಪ್ರಾಣ ಎಂದು ತಿಳಿದು ಕಾಮ ಕ್ರೋಧ ಇತ್ಯಾದಿಗಳನ್ನು ಭಾವಿಸುವುದಕ್ಕಿಂತಲೂ, ಬಂಧಿಯಾಗುವುದಕ್ಕಿಂತಲೂ, ಕಾಮದಲ್ಲಿ ಕ್ರೋಧದಲ್ಲಿ ಪೂರ್ಣಯೋಗದ ಸಾಧಕ ಭೌತದಲ್ಲಿ ಇಳಿದಿರ್ತಕ್ಕಂಥ ಮನಸ್ಸಿನ ಮಸುಕನ್ನು ಸರಿಸಿ ಅವನು ದೇಹ ಸಂಘದಿಂದ ಸಂಪೂರ್ಣವಾಗಿ ಮುಕ್ತನಾಗಿ ಜ್ಞಾನದಿಂದ ಜ್ಯೋತಿಯನ್ನ, ಶಕ್ತಿಯನ್ನ, ಬೆಳಕನ್ನು ತನ್ನೊಳಗಡೆಗೆ ಹೊಂದಿ ತನ್ನಾಚೆಗಿನ ಸನಾತನ ಸತ್ವದಲ್ಲಿ ಲೀನನಾಗಿ ಸದಾ ಇರ್ತಾನೆ ಅನ್ನುವಂಥದ್ದು ಬಹಳ ವಿಶೇಷ. ಅವನು ಜ್ಞಾನಯೋಗಿಯಾಗಿ ಪೂರ್ಣಯೋಗಿಯಾಗಿ ಇಲ್ಲಿ ನಮಗೆ ಲೋಕದಲ್ಲಿ ಸಿಗ್ತಾನೆ. ಅವನೊಳಗಡೆಗೆ, ಅವನ ಸನ್ನಿಧಿ ಒಳಗಡೆ ಒಂದು ಸಾಮರಸ್ಯತೆಯ ಒಂದು ಅನುಭವ ಉಂಟಾಗುತ್ತೆ, ಅತೀತದ ಅನುಭವ ಉಂಟಾಗುತ್ತೆ. ಪೂರ್ಣಯೋಗಿಯ ಯಾವುದೇ ನಿತ್ಯಾತ್ಮಕ ಭಾವ ನಮ್ಮೊಳಗಡೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅವನ ಸನ್ನಿಧಿ ಒಳಗಡೆಗೆ. ಯಾಕೆ ಅಂತಂದ್ರೆ ಅವನಿಗೆ ಸಕಾರಾತ್ಮಕವಾಗಿಯೇ ಇರ್ತಾನೆ, ಸೇಶ್ವರವಾಗಿಯೇ ಇರ್ತಾನೆ. ಅವನು ಭಗವಂತನ ಅವತಾರಿ ಅನ್ನೋದ್ರೊಳಗಡೆಗೇನೆ ಅವನು ತನ್ನನ್ನು ತಾನು ತೊಡಗುತ್ತಾನೆ, ಬೆಳಗುತ್ತಾನೆ. ಆ ಕಾರಣಕ್ಕಾಗಿ ಅವನ ಸನ್ನಿಧಿ ಒಳಗಡೆಗೆ ನಿತ್ಯಾತ್ಮಕತೆ ಬರೋದಕ್ಕೆ ಸಾಧ್ಯ ಇಲ್ಲ. ತನ್ನ ಪರಮೋಚ್ಚ ಸತ್ಯವನ್ನ ಕಂಡು ಗೊಂದಲ ಮುಕ್ತನಾಗಿ ಸದಾಕಾಲ ಸ್ವ ಸತ್ವದಿಂದ ದರ್ಶನಾರಾಮನಾಗಿರ್ತಾನವ. ಪೂರ್ಣಯೋಗಿಯ ಅವಸ್ಥೆಯನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಏಕಾಗ್ರನಾಗಿ ಪವಿತ್ರತೆಯಿಂದ ತನ್ನ ಇರವನ್ನ ಸೂಸ್ತಾ ಇರ್ತಾನೆ ಜಗತ್ತಿಗೆ. ಆತ್ಮದ ಪರಮೋಚ್ಚ ಸ್ಥಾಯಿಯಲ್ಲಿ ಸ್ಥಿತನಾಗಿರ್ತಾನೆ. ಅಲ್ಲಿಂದ ಬರುವ ಆದೇಶ ಪಾಲನೆ ಮಾಡ್ತಾನೆ. ಮುಂದುವರಿದು ಪರಾತ್ಪರ ಏಕೈಕ ದರ್ಶನವನ್ನು ಪಡೆದು ಸೋಹಂ ಭಾವದಲ್ಲಿ ತತ್ವಮಸಿ ಎಂಬ ಭಾವದಲ್ಲಿ ಐಕ್ಯ ಪದವಿಯನ್ನು ಹೊಂದಿ ಪೂರ್ಣಯೋಗಿ ದೇಹ ದಾಸ್ಯದಿಂದ ಬಿಡುಗಡೆ ಪಡಿತಾನೆ. ಆತ್ಮವಿಸ್ತರಣೆಯಿಂದಾಗಿ ಪ್ರಕೃತಿಯ ದಾಸ್ಯದಿಂದ ಪಾರಾಗಿರ್ತಾನೆ. ದೂರ ಸರಿದು ಜ್ಞಾನ ಸಾಧನದ ಮೂಲಕ ಭೌತದಿಂದ ದೂರ ಸರಿದು, ಪ್ರಾಣದಿಂದ ದೂರ ಸರಿದು, ಮನಸ್ಸಿನಿಂದ ದೂರ ಸರಿದು ಶುದ್ಧನಾಗಿ ದಾಸ್ಯ ಮುಕ್ತನಾಗಿ ಸಮಗ್ರ ಜ್ಞಾನದಿಂದ ಕರ್ಮ ಅನಾಸಕ್ತಿಯನ್ನು ಹೊಂದಿ ಜಾಡ್ಯ ಮುಕ್ತನಾಗಿ ಅಂಥದ್ದೊಂದು ಮುಕ್ತಿ ಅವನೊಳಗಡೆ ಸದಾ ಸರ್ವದಾ ನೆಲೆಸಿರ್ತದೆ. ದೇಹ ಪ್ರಾಣ ಮನಗಳೆಲ್ಲ ಅವನ ಉಪಕರಣ ಭಾವವಾಗಿ ಪುರುಷನ ಒಂದು ಅಧೀನವಾಗಿ ನಿಮ್ನ ಆತುರತೆಯನ್ನ ಕಳೆದುಕೊಂಡು ಉದ್ವಿಗ್ನತೆಯಿಂದ ಪಾರಾಗಿ ಪರಿಪೂರ್ಣತೆಯನ್ನ ಸಿದ್ಧಿಯಾಗಿಸಿಕೊಂಡು, ಅಂದ್ರೆ ಇವ್ಯಾವು ನಿತ್ಯಾತ್ಮಕವಾಗಿರ್ತಕ್ಕಂಥ ಸಂಗತಿಗಳಿಲ್ಲವಾಗಿ ಅಹಂಭಾವ ಮುಕ್ತನಾಗಿ ಅನುಭವದಲ್ಲಿ ಸಾರದಲ್ಲಿ ಆಧ್ಯಾತ್ಮಿಕ ಒಂದು ಜ್ಯೋತಿಯಾಗಿ ಕಾಣಿಸ್ಕೊಳ್ತಾನೆ. ಜ್ಯೋತಿ, ಶಾಂತಿ, ಅರಿವು, ಪ್ರಶಾಂತಿ, ಸುಖ ಇವುಗಳ ಒಂದು ಸಿದ್ಧಿ ಪುರುಷನಾಗಿ ಗೋಚರಿಸ್ತಾನೆ. ವಿಮೋಚನೆಯನ್ನ ಹೊಂದಿದವನಾಗಿರ್ತಾನೆ. ವ್ಯಷ್ಟಿ ಸಿದ್ಧಿಯಿಂದ ಸಮಷ್ಟಿ ಸಿದ್ಧಿಗಾಗಿ ನೋಂತವನಾಗಿರ್ತಾನೆ. ಪರಮಾತ್ಮನ ಪರಾಶಕ್ತಿಯ ದರ್ಶನ ಸಿದ್ಧಿಯನ್ನ ಪಡ್ಕೊಂಡಾಗಿರ್ತಾನೆ. ಇದು ಪರಾಶಕ್ತಿ ಅಂತ ಅಂದ್ರೆ ಆದಿಶಕ್ತಿ, ಆದ್ಯಾಶಕ್ತಿ, ಜಗದಂಬೆ ಅಂತ ಹೇಳಿ ಮಹರ್ಷಿ ಅರವಿಂದರು ದ ಮದರ್ ಪುಸ್ತಕದೊಳಗಡೆಗೆ ಏನು ವಿವರಿಸಿದ್ದಾರೆ. ಆ ಮಹೇಶ್ವರಿಯ, ಮಹಾಕಾಳಿಯ, ಮಹಾಲಕ್ಷ್ಮಿಯ, ಮಹಾ ಸರಸ್ವತಿಯ ರೂಪದಲ್ಲಿ ಅದರ ದರ್ಶನ ಪಡೆದವನಾಗಿರ್ತಾನೆ. ಆ 4 ಆಯಾಮಗಳನ್ನು ಪ್ರಧಾನವಾಗಿ ಈ ಲೋಕದೊಳಗಡೆಗೆ ಅವನು ಅನುಭವಿಸ್ತಾ, ಚಿತ್ರಿಸ್ತಾ, ಆನಂದಿಸ್ತಾ ಅದರ ಒಂದು ಭಾಗವಾಗ್ತಾನೆ. ಆತ್ಮದ್ರವ್ಯ ಪ್ರದೀಪ್ತವಾಗಿ ಪ್ರಕಟವಾಗೋದಕ್ಕಾಗಿ ಮಾನವಾತ್ಮದ ಸಿದ್ಧಿ ಏನಿದೆ, ಮಾನವಾತ್ಮ ಏರಬಹುದಾದಂಥ ಪರಮೋಚ್ಚ ಅವಸ್ಥೆ ಏನಿದೆ,
ಪರಮ ಪದವಿ ಏನಿದೆ ಅದನ್ನು ಪಡೆದು ಅವನು ಇಲ್ಲಿ ಸ್ಥಿತನಾಗಿ ಸ್ಥಾಯಿಯಾಗಿ ಪರಮೇಶ್ವರನಂತೆ ಇಲ್ಲಿ ಇರಕ್ಕೆ ಬರ್ತದೆ. ಇಲ್ಲಿ ಮಹರ್ಷಿ ಅರವಿಂದರು ಏನು ನಮಗೆ ಕಟ್ಟಿಕೊಟ್ಟಿದ್ದಾರೆ ದರ್ಶನವನ್ನು, ಅದರ ಪ್ರಕಾರ ನೋಡೋದಾದರೆ ಅವರ ಗುರಿ ಅಂದರೆ ಮಾನವನ ಆತ್ಮದ ಗುರಿ ಬೌದ್ಧರ ನಿರ್ಮಾಣ ಅಲ್ಲ. ಬೌದ್ಧರು ನಿರ್ವಾಣವನ್ನು ಹೇಳ್ತಾರೆ, ಅದಲ್ಲ. ಮತ್ತಿನ್ನೇನು, ಅದ್ವೈತಿಯ ಆತ್ಮನಾಶವೂ ಅಲ್ಲ. ಏಕೈಕ ಬಹುವನ್ನು ನುಂಗುವುದಿಲ್ಲ. ಮಹರ್ಷಿ ಅರವಿಂದರ ಬೋಧನೆಯ ತಿಳಿವಿನ ಬೆಳಕಿನೊಳಗಡೆ ನೋಡಿದಾಗ ಪರಮ ವಿಮೋಚನೆ ಅಂತ ಅಂದ್ರೆ ಪರಾತ್ಪರನು, ಏಕೈಕನು, ಪರಮ ಪ್ರೇಮಿಯೂ ಆದ ಆತನ ಜ್ಞಾನ, ಪ್ರೇಮ, ಭೋಗ ಮಗ್ನನಾಗಿ ಸನಾತನತೆ ಅಂತೇನಿದೆ ಅದನ್ನು ಪಡೆದವನಾಗಿ ಸಿದ್ಧಿ ಪುರುಷನಾಗಿ ಲೋಕದೊಳಗಡೆಗೆ ಪೂರ್ಣಯೋಗಿ ಗೋಚರಿಸ್ತಾನೆ ಅನ್ನುವಂಥದ್ದು ನಮಗೆ ಸಂಶಯರಹಿತವಾಗಿ ಸಿದ್ಧಿಯಾಗುತ್ತೆ, ಸಾಧ್ಯವಾಗುತ್ತೆ. ಸಾಧನವೂ ಹೌದು, ಸಾಧ್ಯವೂ ಹೌದು. ಪರಮ ವೈಶಾಲ್ಯ ಸಿದ್ಧಿಯಾದ ಮೇಲೆ ಸಮೃದ್ಧ ಹಾಗೂ ಸಮಗ್ರ ದರ್ಶನ ಪಡೆದ ಮೇಲೆ ದಿವ್ಯ ಸಾರಸತ್ವದ ಧಾರಣ ಪಾತ್ರೆಯಾಗಿ ಅಂತರ್ಯಾಮಿ ದ್ರವ್ಯದ ಸತ್ವಶೀಲ ಪ್ರಬುದ್ಧ ದೇವನ ಉಪಕರಣವಾಗಿ ಜೀವಿಸಲಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಹೊತ್ತಿನ ಈ ಪ್ರವಚನಕ್ಕೆ ನಾನು ಮಂಗಳ ಹಾಡಲಿಕ್ಕೆ ಬಯಸ್ತೀನಿ. ಇನ್ನೂ ಒಂದು 10 ನಿಮಿಷ ಸಮಯ ಇದೆ. ತಿಳಿದವರು ತುಂಬ ಜನ ಇದ್ದಾರೆ. ಯಾರಾದರೂ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸೋದಾದರೆ ಅವಕಾಶವಿದೆ. ನಮಸ್ಕಾರ.